ಹಾಯ್ ಎಲ್ರಿಗೂ ನಮಸ್ಕಾರ. ಸಾರಿ, ನಾನೊಂದು 2-3 ದಿನ ಆಯಿತು ವಿಡಿಯೋ ಹಾಕಿಲ್ಲ. ಯಾಕೋ ಯಾರು ಜಾಸ್ತಿ ನೀವು ವಿಡಿಯೋನೇ ನೋಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಅದಕ್ಕೆ ಬೇಜಾರಾಗಿ ವಿಡಿಯೋನೇ ಹಾಕಿಲ್ಲಾಗಿದೆ. ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ವಿಡಿಯೋ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಕಮ್ಮಿ ಆಗಿದೆ. ಕಮೆಂಟ್ಸ್ ಅಂತೂ ಬರ್ತಾನೇ ಇಲ್ಲ. ಪ್ಲೀಸ್ ರೀ, ಎಲ್ಲರೂ ನೋಡ್ತಾ ಇದ್ದೀರಿ ತಾನೇ ಸ್ಟೋರಿನ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಸರಿನಾ? ಥ್ಯಾಂಕ್ ಯು. ಅಲ್ಲಪ್ಪ, ನೀವೇನ ಓದಿಸೋದು ನಿಮ್ಮ ಕರ್ತವ್ಯ ಆಗಿತ್ತು ತಂದೆ ತಾಯಿ, ಅದಕ್ಕೆ ನನಗೆ ಓದಿಸಿದಿ ಅಂತ ಅನ್ನೋಗುಂತಲ್ಲ. ಈಗ ನಿನ್ನ ಕರ್ತವ್ಯ ಏನಂತ ನಿನಗೆ ಗೊತ್ತಿಲ್ಲನು? ತಂದೆ ತಾಯಿ ಆದ ನಮ್ಮನ್ನು ನೋಡ್ಕೋಬೇಕು. ಇಬ್ಬರು ತಂಗಿಯರದಾರ, ಅವ್ರದ್ದು ಮದುವೆ ಮಾಡಬೇಕು. ಇದೆಲ್ಲ ಜವಾಬ್ದಾರಿ ನಿಂದು ಹೌದಿಲ್ಲ? ಆ ಜವಾಬ್ದಾರಿ ಎಲ್ಲ ಬಿಟ್ಟು ಈಗ ನಮ್ಮನ್ನು ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿ ಏನು ನೀನು? ನೋಡವ, ನೀವು ಓದ್ಸೋದೇನಿತ್ತು ನನ್ನ ಓದಿಸಿರಿ ಅಷ್ಟೇ. ನಿಮ್ಮನ್ನೆಲ್ಲ ನೋಡ್ಕೋಬೇಕು ಅಂತ ಅನ್ನೋದು ನಂದೇನು ಜವಾಬ್ದಾರಿ ಏನಲ್ಲ. ಇಬ್ಬರು ತಂಗಿಯರದಾರಲ್ಲ, ಅವ್ರಿಗೆ ಮದುವೆ ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು, ನಂದೇನಲ್ಲ. ನಾನೇನು ನಿಮಗೇನು ಹೇಳಿದ್ದೇನೆ ನನಗಿಬ್ಬರು ತಂಗಿಯರು ಬೇಕು ಅಂತಂದು? ನೀವು ಹುಟ್ಟಿಸಿರಿ, ನೀವು ಬೆಳೆಸಿರಿ, ನೀವು ಮದುವೆ ಮಾಡಿಕೊಡ್ರಿ ಅಷ್ಟೇ. ಮಿಕ್ಕಿದ್ದೆಲ್ಲ ನನಗೇನು ಗೊತ್ತಿಲ್ಲ. ನನಗೆ ನಿಮ್ಮ ಸವಾಸನ ಬೇಡ. ನಂಗೆ ಬೇಕಾದ್ರೆ ಅದಕ್ಕೂ ಮಿಕ್ಕಿ ಬೇಕಾದ್ರೆ ಹೇಳ್ರಿ, ತಿಂಗಳ ಎಷ್ಟು ರೊಕ್ಕ ಬೇಕಂತ ಹೇಳ್ರಿ, ಅಷ್ಟು ರೊಕ್ಕ ನಾನು ನಿಮಗೆ ಕಳಿಸ್ತೀನಿ. ಆರಾಮಾಗಿ ಇದ್ಬಿಡ್ರಿ. ಅದನ್ನು ಬಿಟ್ಟು ಇಲ್ಲೇ ಇರು, ನಮ್ಮ ಜೊತೆನೇ ಇರು, ನಮ್ಮನ್ನು ನೋಡ್ಕೊತ ಇಲ್ಲೇ ಇರು ಅಂತ ಮಾತ್ರ ಹೇಳಾಕೋಬಿಡ್ರಿ. ನೀವು ಹೇಳಿದ್ರು ನಾನು ಮಾತ್ರ ಕೇಳೋದಿಲ್ಲ. ಸಂತೋಷ, ಹಿಂಗೆ ಮಾತಾಡಬೇಡಲು, ಹಿಂಗೆ ಮಾತಾಡಬೇಡ. ಇಬ್ಬರು ತಂಗಿಯರದಾರ ನಿನಗೆ, ಅವ್ರದ್ದು ಮುಂದಿನ ಜೀವನ ಏನಂತೆ ನೀನು ಸ್ವಲ್ಪ ಯೋಚನೆ ಮಾಡು. ನೀವು ಬೇಕಾ ರೊಕ್ಕ ಕೊಡೋದು ಬೇಡ, ಇಲ್ಲೇ ಇದ್ದು ಅವ್ರದ್ದಿಬ್ರದ್ದು ಒಂದು ಸ್ವಲ್ಪ ಮದುವೆ ಎಲ್ಲ ಮಾಡೋ ತನಕನಾರ ಇರಪ್ಪ. ನಿಮ್ಮ ಅಪ್ಪನ ಕೈಯಾಗ ಬರ್ತಾ ಆಗವಲ್ದು ದುಡಿಯಾಕ. ಇಷ್ಟು ದಿನ ಕಷ್ಟಪಟ್ಟು ದುಡ್ದು ನಿನ್ನೇನು ಬೆಳೆಸಾನ, ಅವ್ರಿಗೂ ಒಂದು ಹಂತಕ್ಕೆ ತಂದಾನ. ಇನ್ನು ಮುಂದರ ಜವಾಬ್ದಾರಿ ತೊಗೊಂಡು ಹೋಗಪ್ಪ. ಹಿಂಗೆ ಮಾಡಬೇಡ ಸಂತೋಷ. ಅಲ್ಲ ಸಂತೋಷ, ಮೊನ್ನೆ ಆ ಹುಡುಗಿ ನೇತ್ರ, ನಿಮ್ಮ ತಂಗಿ ನಿನಗೋಸ್ಕರ 2 ಲಕ್ಷ ರೂಪಾಯಿ ಸಾಲ ಮಾಡಿ ಕೊಡ್ತಲ್ಲ ಆ ಹುಡುಗಿ, ಅಂಥ ತಂಗಿಗೂ ಮೋಸ ಮಾಡೋಕ್ಕೆ ಹೆಂಗಾರ ಮನಸ್ಸು ಬರ್ತೈತಪ್ಪ ನಿನಗೆ? ಏನು ಆಫ್ಟರ್ 2 ಲಕ್ಷಕ್ಕೆ ಇಷ್ಟೆಲ್ಲ ಮಾತಾಡ್ತೀರಾ? ನಾನು ಓದಿರೋ ರೇಂಜಿಗೆ ನೀವು ಖರ್ಚು ಮಾಡಿರೋದು ಕಮ್ಮಿನೇ. ಇನ್ನೂ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗಿತ್ತು ನೀವು. ಅದೆಲ್ಲ ನಿಮಗೆ ಹೊರೆ ಆಗುತ್ತಂತ ನಾನೇ ಹೇಳಿಲ್ಲ. ನಮ್ಮ ಮಾವ ಓದಿಸಿದಾರೆ ನನಗೆ. ಇವಾಗ ನಾನು ಅವ್ರ ಮನೆಯಲ್ಲಿನೇ ಇರ್ತೀನಿ, ಅವ್ರ ಮನೆ ಅಳಿಯ ಆಗಿ ಇದ್ದೀನಿ ಆಲ್ರೆಡಿ. ನಾ ಮಾತ್ರ ಇಲ್ಲಿಗೆ ಬರೋದಿಲ್ಲ. ನೀವೆಷ್ಟು ಮೊಸಳೆ ಕಣ್ಣೀರು ಹಾಕಿದ್ರು ಅಷ್ಟೇ, ನಾ ಮಾತ್ರ ಇಲ್ಲಿಗೆ ಬರೋದಿಲ್ಲ, ಇರೋದಿಲ್ಲ ಅಷ್ಟೇ. ಅಲ್ಲ ಸಂತೋಷ, ನಿಮ್ಮವ್ವ ನಮ್ಮನೆ ಕಣ್ಣೀರು ಹಾಕುಂತಾಳ. ನಿಮ್ಮಪ್ಪ ಮುಖ ನೋಡಲಿ ಹೆಂಗಾಗೈತಿ. ಇದನ್ನು ನೀನು ಮೊಸಳೆ ಕಣ್ಣೀರು ಅಂತೀಯ? ನಿನಗೆ ಮನಸ್ಸ ಇಲ್ಲನ? ಇಷ್ಟು ಯಾಕೆ ಕಲ್ಲು ಮನಸ್ಸಾಗಿದ್ದೀನ? ಇಲ್ಲ, ನೀನು ನಮ್ಮ ಹಳೆ ಸಂತೋಷ ಅಲ್ಲ. ನೀನು ಹಿಂಗೆ ಮಾತಾಡೋದು ತಂದೆ ತಾಯಿಗೆ ನನ್ನ ಕೈಯಾಗ ನೋಡೋಕ್ಕಾಗವಲ್ದು. ಹಂಗಂದ್ರೆ ಈಗ ನಿಂದು ಕೊನೆ ನಿರ್ಧಾರ ಏನು ಹೇಳಿಬಿಡು. ಹಂಗಂದ್ರೆ ನೀ ಇನ್ಮೇಲೆ ಇಲ್ಲಿರೋದಿಲ್ಲ? ನೋಡವ, ನಾ ಮಾತ್ರ ಇಲ್ಲಿ ಇರಂಗಿಲ್ಲ. ಈ ದೊಡ್ಡ ಹಳ್ಳಿಯಾಗ ಮಾತ್ರ ನಾನು ಇರಂಗಿಲ್ಲ. ನಾ ಇರೋದು ಸಿಟಿಯಾಗ, ಅದು ನಮ್ಮ ಮಾವನ ಮನ್ಯಾಗ. ಬೇಕಾದ್ರೆ ನೀವು ಬರ್ತೀರನ, ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಸರ್ಕೋ ಲಕ್ಷ್ಮಿ, ಸರ್ಕೋ. ಏನ ನಾವು ನಿಮ್ಮ ಜೊತೆ ಅದು ನಿಮ್ಮ ಮಾವನ ಮನ್ಯಾಗ ಬಂದು ಇರ್ಬೇಕಾ? ನಮ್ಮನ್ನೇನು ಮಾನ ಮರ್ಯಾದೆ ಬಿಟ್ಟರಂತ ತಿಳ್ಕೊಂಡೇನ ನಿನ್ನ ಥರ? ಇನ್ನು ದುಡಿತೀನಿ, ಇನ್ನು ನನ್ನ ಕೈಯಾಗ ಶಕ್ತಿ ಐತಿ, ನಾ ದುಡಿತೀನಿ. ನನ್ನ 2 ಮಕ್ಕಳು ಮದುವೆನ ನಾನು ನಿಂತು ಮಾಡ್ತೀನಿ. ನೀನೇನು ನಿಂತು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ನನ್ನ ಪಾಲಿಗೆ ನನ್ನ ಮಗ ಅದಾನಂತ ಇದ್ದೆ. ಇನ್ಮೇಲೆ ನನ್ನ ಮಗ ನನ್ನ ಪಾಲಿಗೆ ಸತ್ತಾನಂತ ತಿಳ್ಕೊತೀನಿ ಅಷ್ಟ. ಅದನ್ನು ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಇಲ್ಲಿ ನಿಂತ್ಕೊಂಡು ಮಾತಾಡಿದೆ ಅಂದ್ರೆ ನಾನು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ. ರೀ ಒಂದು ನಿಮಿಷ ಸುಮ್ಮನೆ ರೀ. ಅವನೇನೋ ಸಣ್ಣವನೇ ಏನೇನೋ ಮಾತಾಡ್ತಾನಂತ, ನೀವು ಹಂಗೆ ಮಾತಾಡಬೇಡ್ರಿ. ಏನು ಸಣ್ಣವನ ಇವ? ಮನೆ ಜವಾಬ್ದಾರಿ ಇಲ್ಲ, ತಂದೆ ತಾಯಿ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಅನ್ನೋ ಜವಾಬ್ದಾರಿ ಇವನಿಗಿಲ್ಲ. ಇವನು ಸಣ್ಣವನ? ಇವನು ಮಾಡ್ಕೊಂಡಿರೋ ಕೆಲಸ ನೋಡು. ನನಗೆ ಅಸಹ್ಯ ಆಗುತ್ತೆ. ಎಂಥ ಮಗನ ಹೆತ್ತು ಬಿಟ್ಟೆಪ್ಪ ಅಂತಂದು. ಇಷ್ಟು ದಿನ ಊರಾಗೆಲ್ಲ ನನ್ನ ಮಗ ಓದ್ತಾನ, ನನ್ನ ಮಗ ಹಂಗದನ್ ಹಿಂಗದನ್ ಅಂತಂದು ಎಷ್ಟೆಲ್ಲ ಹೆಮ್ಮೆ ಪಡ್ತಿದ್ದೆ. ಆದ್ರೆ ಇವಾಗ ಇಂಥ ಮಗನ ಹೆತ್ತು ಬಿಟ್ಟನ ಅಂತಂದು ತಲೆ ಬಗ್ಗಿಸ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ತಂದಿಟ್ಟ ಇವನು. ಇನ್ನು ಮೇಲೆ ಯಾವುದೋ ಕಾರಣಕ್ಕೂ ನೀನು ಈ ಮನೆ ಹೊಸಲ ತುಳಿಯಂಗಿಲ್ಲ, ನಮ್ಮ ಜೊತೆ ಮಾತಾಡಂಗಿಲ್ಲ. ಇನ್ನು ಮೇಲೆ ನನ್ನ ಪಾಲಿಗೆ, ನಮ್ಮ ಮನೆಯ ಎಲ್ಲರ ಪಾಲಿಗೆ ನೀ ಸತ್ಯ ಅಂತ ತಿಳ್ಕೊ. ತಲೆ ಮೇಲೆ ನೀರು ಹಾಕೋತೀವಿ ಇವತ್ತು ಅಷ್ಟ. ನಡಿ, ಹೋಗ್ತಾ ಇರಿ ಇಲ್ಲಿಂದ. 1 ನಿಮಿಷ ಇಲ್ಲಿರಕ್ಕೆ ಹೋಗಬೇಡ ನೀನು. ದಿಯಾ, ಏನೇನೋ ಮಾತಾಡ್ತಾ ಇದ್ದಾರಲ್ಲ ನಿಮ್ಮ ಮನೆಯಲ್ಲಿ. ಇಷ್ಟೆಲ್ಲ ಮಾತಾಡಿದ್ರು ನೀನು ಇಲ್ಲೇ ನಿಂತ್ಕೊಂಡಿದ್ಯಲ್ಲ ಸುಮ್ಮನೆ. ಬಾ ಹೋಗೋಣ ನಮ್ಮ ಮನೆಗೆ. ಇಂಥವ್ರ ಜೊತೆ ಇಲ್ಲೆಲ್ಲ ಇರೋದು ಬೇಡ. ಏನು ಮಗ ಅನ್ನೋದು ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ. ಬಾ ನಮ್ಮ ಮನೆಗೆ ಹೋಗೋಣ. ಓಕೆ ಡಿಯರ್, ನೀನು ಹೋಗಿ ಕಾರಲ್ಲಿ ಕೂತ್ಕೊಂಡಿರು, ನಾ ಬಂದೆ 1 ನಿಮಿಷ. ಓಕೆ, ಬೇಗ ಬಾ, ಇಲ್ಲ ಅಂದರೆ ನೋಡು ಮತ್ತೆ. ನಿನ್ನೆ ಮೊನ್ನೆ ಬಂದಿರೋ ಹೆಂಡತಿ ಮುಂದೆ ತಂದೆ ತಾಯಿ ಮರ್ಯಾದೆ ತೆಗಿಯಾಕುಂತೆಲ್ಲ. ನೀನು ಒಬ್ಬ ಮಗನ? ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟುವ ನಾವು. ನಮಗೆ ಅಸಹ್ಯ ಅನ್ನಿಸ್ತಿದೆ. ಹೋಗ್ತಾ ಇರಿ ಇಲ್ಲಿಂದ. 1 ನಿಮಿಷ ಇಲ್ಲಿ ತಗೊಳಕ್ ಹೋಗ್ಬೇಡ, ಹೋಗ್ತಾ ಇರು ಅಷ್ಟ.
ಹೋಗ್ತೀನಿ, ಹೋಗ್ತೀನಿ, ಈ ಮನೆ ಬಿಟ್ಟು ಹೋಗ್ತೀನಿ. ನಿಮ್ಮ ಜೊತೆ ಮಾತ್ರ ನಾನು ಇರೋದಿಲ್ಲ. ನೀವೇ ಎಲ್ಲರೂ ತಪ್ಪಾಯಿತು ಅಂತ ನನ್ನ ಕಾಲು ಬಂದು ಹಿಡ್ಕೋತೀರ. ಅಲ್ಲಿವರೆಗೂ ನಾನು ಈ ಮನೆ ಹೊಸ್ಲನ ತುಳಿಯಂಗಿಲ್ಲ. ನೆನ್ಪಿಟ್ಕೋರಿ. ನೀವೇ ಬರ್ತೀರ ನನ್ನ ಹತ್ರ. ಹಗಲ್ ಕನಸು ಇಲ್ಲೇ ಪ್ರಾಣ ಬಿಡ್ತೀವಿ ಹೊರತು ನಿನ್ನ ಹತ್ರ ಬಂದು ಮಾತ್ರ ಸಹಾಯ ಕೇಳಂಗಿಲ್ಲ. ನಿನ್ನ ಕಾಲಿಗೆ ಮಾತ್ರ ಬೀಳಂಗಿಲ್ಲ. ನೆನಪಿಟ್ಕೊಂಡಿರು. ನೆನಪಿಟ್ಕೊಂಡಿರ್ತೀನಿ. ಮುಂದೆ ನೀವ ಬರ್ತೀರಿ ನನ್ನ ಹತ್ರ, ಅದು ಮಾತ್ರ ನಿಜ. ಆ ಟೈಮಿಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀನಿ ಇವಾಗ. ರೀ ಹೋಗಬಿಟ್ಟಲ್ರಿ ಅವ, ಹೋಗಬಿಟ್ಟಲ್ರಿ ನಮ್ಮನ್ನೆಲ್ಲ ಬಿಟ್ಟು. ಲಕ್ಷ್ಮಿ, ಇನ್ನು ಮೇಲೆ ನಮ್ಮ ಪಾಲಿಗೆ ನಮ್ಮ ಮಗ ಇಲ್ಲ. ನಮಗಿರೋದು 2 ಹೆಣ್ಮಕ್ಳು ಅಷ್ಟ. ಅಲ್ಲಿಗೆ ಬಿಟ್ಬಿಡೆ. ಇನ್ಮೇಲೆ ಮಗ ಅಂತ ನೀನೇನಾರ ಅನ್ಕೊಂತ ಕುತ್ಕೊಂಡಿ ಜಪ ಮಾಡಿದಿ, ನಿನ್ನ ಪಾಲಿಗೆ ನಾನು ಸತ್ಯ ಅಂತ ನೀ ತಿಳ್ಕೊಬೇಕಾಗತ್ತ. ನೆನ್ಪಿಟ್ಕೋ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಅವನ ಹೆಸರು ಎತ್ತೋಂಗಿಲ್ಲ. ಅಪ್ಪಿ ತಪ್ಪಿ ಯಾರಾದರೂ ಅವನಿಗೆ ಕದ್ದು ಮುಚ್ಚಿ ಫೋನ್ ಹಚ್ಚೋದು, ಅವನ ಜೊತೆ ಮಾತಾಡೋದು ಏನಾದರೂ ಮಾಡಿದ್ರೆ ನಾನು ಮಾತ್ರ ಜೀವ ಸಹಿತ ಇರಂಗಿಲ್ಲ. ನೆನಪಿರ್ಲಿ. ಅಯ್ಯೋ ಪಂಚವ, ಏನಾತ ನಮ್ಮ ಮನೆಗೆ? ಏನಾತ? ನನ್ನ ಮಗ, ನನ್ನ ಮೇಲೆ ಅಂತ ಜೀವಿದ್ದ ನನ್ನ ಮಗ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಲ್ಲ ಪಂಚವ. ನಾನು ಏನು ತಪ್ಪು ಮಾಡಿ ನನಗೆ ಯಾಕೆ ಹಿಂಗಾಕೈತಿ? ಕೈಗೆ ಬಂದ ಮಗ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಲ್ಲ ಪಂಚವ. ಲಕ್ಷ್ಮಕ್ಕ, ಬೇಜಾರು ಮಾಡ್ಕೋಬೇಡಬೇಕಾ? ಬೇಜಾರು ಮಾಡ್ಕೋಬೇಡ. ಅವ್ನು ನೋಡಿದಿಲ್ಲ ಎಂತೆಂಥ ಮಾತಾಡಿದ. ಅವನಿಗೆ ತಂದೆ ತಾಯಿ ಅಕ್ಕ ತಂಗಿ ಇಲ್ಲ ಅಂತ ಅನ್ನೋದು ಅಂದಮೇಲೆ ನೀನು ಯಾಕೆ ಅವನನ್ನ ಮಗ ಅಂತ ಜಪ ಮಾಡ್ತಿದ್ದಿ? ಬಿಟ್ಟು ಬಿಡು. ಅಂತ ಒಬ್ಬ ಮಗ ಇದ್ದ ಅಂತ ಅನ್ನೋದನ್ನು ಮರ್ತು ಬಿಡು. ನೋಡಿದಿಲ್ಲ ನಿನಗೆ ಹೆಂಗೆ ಬಾಯಿ ಬಂದಂಗೆ ಮಾತಾಡಿದ? ಮಂಜಪ್ಪಣ್ಣರಿಗೆ ಹೆಂಗೆ ಮಾತಾಡಿದ? ಯಾರಿಗಾರ ಮರ್ಯಾದೆ ಕೊಟ್ಟನ ಅವನು? ಪಾಪ ಹುಡುಗಿನಿದ್ರ ಅಷ್ಟೆಲ್ಲ ಕಷ್ಟಪಟ್ಟು ಅದು ಈಗಿನ ಕಾಲದಾಗ 2 ಲಕ್ಷ ರೂಪಾಯಿ ಸಾಲ ಮಾಡಿ ಕೊಟ್ಟೈತಿ. ಅದನ್ನು ಒಂದು ಕಿಂಚಿತ್ತು ಅವನಿಗೆ. ನಮ್ಮ ತಂಗಿ ನನಗೋಸ್ಕರ ಇಷ್ಟು ಮಾಡಿಲ್ಲ ಅಂತ ಅನ್ನೋದು, ನಮ್ಮ ತಂದೆ ನಮಗೋಸ್ಕರ ಇಷ್ಟು ಮಾಡಿದ್ರ ಅಂತ ಅನ್ನೋದು ಒಂದು ಚೂರು ಕರುಣೆ ಆಗಲಿ, ಇಷ್ಟೆಲ್ಲ ಮಾಡೋದು ನನಗೋಸ್ಕರ ಅನ್ನೋದು ಇಲ್ಲ ಅಂತ ಅಂದಮೇಲೆ ಅಂತನಿಗೋಸ್ಕರ ನೀ ಕಣ್ಣೀರು ಹಾಕೋದು ತಪ್ಪು ಲಕ್ಷ್ಮಕ್ಕ, ತಪ್ಪು. ಬಿಟ್ಟು ಬಿಡು. ಹೌದು ಪಂಚವ, ನೀನು ಹೇಳಾಕೊಂತಿದ್ದು ನಿಜನ ಐತಿ. ನನ್ನ ಮಗನದು ಕುರುಡು ಪ್ರೀತಿನಲ್ಲಿ ನನ್ನ ಮಗಳದ ಕಷ್ಟನ ನಾನು ಮರೆತು ಬಿಟ್ಟೆ. ಪಾಪ ಅಂತ ಹೆಣ್ಣುಡುಗಿ, ನನ್ನ ಮಗಳು ನಮಗೋಸ್ಕರ ಅದಾಳ. ಆಕಿನ ನಮ್ಗೆ ಗಂಡು ಮಗ ಇದ್ದಂಗೆ. ಇಂಥ ಗಂಡು ಮಕ್ಕಳು ಇದ್ರೇನು ಸತ್ರಿನ ಎರಡು ಒಂದ. ಇನ್ನು ಮೇಲೆ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಮಗ ಅದಾನ ಅಂತ ಅನ್ನೋದನ್ನು ಮರ್ತು ಬಿಡ್ತೀನಿ. ಇಲ್ಲ, ಇನ್ನು ಮೇಲೆ ನಾನು ನನ್ನ ಮಗನಿಗೋಸ್ಕರ ಕಣ್ಣೀರು ಹಾಕೋದೇ ಇಲ್ಲ. ನನಗೋಸ್ಕರ ನನ್ನ 2 ಹೆಣ್ಮಕ್ಳು ಅದಾವು. ಅವ್ರ ಜೀವನ ಸರಿ ಮಾಡ್ತೀನಿ ನಾನು. ಇವನನ್ನು ನಂಬ್ಕೊಂಡು ಮಾತ್ರ ಕುತ್ಕೊಳಂಗಿಲ್ಲ ಇನ್ನು ಮೇಲೆ. ಬಾ ಲಕ್ಷ್ಮಕ್ಕ, ಒಂದು ಸ್ವಲ್ಪ ಹೊತ್ತು ಕೋಣೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಕ್ಕೊಂದಿದ್ರೆ ಏನು ಒಂದು ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಬಾ. ಏನು ಸಮಾಧಾನ ಪಟ್ಕೊಳ್ಳೋದ್ಲಿ? ಏನು ಸಮಾಧಾನ ಪಟ್ಕೊಳ್ಳೋದು? ತಲೆ ಮೇಲೆ ಯಾವುದೋ ಒಂದು ದೊಡ್ಡ ಬಂಡೆ ಕಲ್ಲು ಬಿದ್ದಂಗೆ ಆಗ್ಬಿಟ್ಟೈತಿ. ಇದನ್ನು ನಿಭಾಯಿಸ್ತೀನಿ, ಮಾಡ್ತೀನಿ. ನಮ್ಮನ್ನು ಬಿಟ್ಟು ಹೋಗಿರೋ ಅವನಾಗಿನ ತಪ್ಪಾಯಿತು ಅಂತ ಇಲ್ಲಿ ಬಂದು ನಮಗೆ ಕಾಲು ಬೀಳ್ಬೇಕು. ಹಂಗೆ ಮಾಡ್ತೀನಿ. ಈ ಲಕ್ಷ್ಮಕ್ಕ ಅಂದ್ರೆ ಸುಮ್ಮನೆ ಅಂತ ಅಂದ್ಕೊಂಡ ನಾನು ಮಾಡ್ತೀನಿ. ಅವನು ಹೆಂಗೆ ಚಾಲೆಂಜ್ ಹಾಕೋಗನ ಅವನು ವಾಪಸ್ ಬಂದು ತಪ್ಪಾತು ಅಂತ ಬಿಡ್ಬೇಕು ನಮ್ಮ ಕಾಲಿಗೆ. ಹಂಗೆ ಮಾಡ್ತೀನಿ ನಾನು. ಬಾ ಲಕ್ಷ್ಮಕ್ಕ. ಮಂಜಪ್ಪ ಅವರು ಇದು ಹೋದ್ರು, ಮತ್ತು ಅವರು ಏನು ಬೇಜಾರು ಮಾಡ್ಕೊಂತಾರೆ? ಒಂಥರ ಸಮಾಧಾನ ಮಾಡ್ಬಾ. ಹೌದು, ಮತ್ತು ಅವ್ರೊಮ್ಮಿಗೆ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಕೂತು ಅಂತಂದ್ರೆ ಮೊದಲು ಆರಾಮಿಲ್ಲ ಅವರಿಗೆ. ನಡಿ ಹೋಗಿ ಒಂದು ಸ್ವಲ್ಪ ಸಮಾಧಾನ ಮಾಡ. ನಡಿ.